ಚಾಮರಾಜನಗರ ಜಿಲ್ಲೆಯ ಹೊಂಗನೂರು ಮಾಸಣಾಪುರ ಗ್ರಾಮದ ಸಮೀಪ ಇವತ್ತು ಬೆಳಗ್ಗೆ ವಿದ್ಯುತ್ ತಂತಿಯಿಂದ ಉಂಟಾದ ಬೆಂಕಿಗೆ ರೈತ ಕಬ್ಬು ಬೆಳೆ ಸುಟ್ಟು ನಾಶವಾಗಿದೆ. ಇನ್ನು ಕೃಷಿ ಭೂಮಿಗೂ ಹಾನಿಯಾಗಿದೆ ಎಂದು ಸ್ಥಳೀಯರು ರೈತರು ತಿಳಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿದಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಇದರಿಂದ ಬೆಂಕಿ ಮತ್ತಷ್ಟು ವ್ಯಾಪಿಸುವುದನ್ನು ತಡೆಯೋಕೆ ಸಾಧ್ಯವಾದರೂ ಕೂಡ ಅಷ್ಟರಲ್ಲಾಗಲೇ ಹಲವು ಎಕರೆ ಕಬ್ಬು ಬೆಳೆ ಬೆಂಕಿಗೆ ಆಹುತಿಯಾಗಿದೆ. ಇನ್ನು ರೈತರಿಗೆ ಲಕ್ಷಾಂತರ ರೂಪಾಯಿ ಕೂಡ ನಷ್ಟ ಉಂಟಾಗಿದೆ ಎಂದು ಹೇಳಲಾಗ್ತಾ ಇದೆ. ಘಟನೆಯ ಬಳಿಕವೂ ಕೂಡ ರೈತರ ಸಂಕಷ್ಟವನ್ನ ಆಲಿಸಕ್ಕೆ ಸ್ಥಳೀಯ ಶಾಸಕರು ಹಾಗೆ ಸಂಬಂಧಿತ ಕೆಇಬಿ ಹಾಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿಲ್ಲ ಎಂದು ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಹಾಗೆ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿಯನ್ನ ನೀಡಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸ್ತಾ ಇದ್ದಾರೆ. ಇನ್ನು ಬೆಳೆ ಹಾಗೆ ಕೃಷಿ ಭೂಮಿಗೆ ಉಂಟಾದ ನಷ್ಟದ ಕುರಿತು ಸಂಬಂಧಿತ ಅಧಿಕಾರಿಗಳು ಸಮಗ್ರ ಪರಿಶೀಲನೆಯನ್ನ ನಡೆಸಿ ನಷ್ಟದ ಮೌಲ್ಯಮಾಪನವನ್ನ ಮಾಡಬೇಕು. ಜೊತೆಗೆ ಸಂತ್ರಸ್ತ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಹಾಗೆ ಅಗತ್ಯ ನೆರವನ್ನ ಶೀಘ್ರದಲ್ಲೇ ಒದಗಿಸಬೇಕು ಎಂದು ಸ್ಥಳೀಯರು ಸರ್ಕಾರ ಹಾಗೆ ಸಂಬಂಧಿತ ಇಲಾಖೆಯನ್ನ ಆಗ್ರಹಿಸಿದ್ದಾರೆ. ಇನ್ನೇನ ಕೆಡ್ಸೋದು ಇನ್ನು ಫೈರ್ ಇಂಜಿನ್ ಬಂದ್ರೆ ಬಂದಾಗ ಫೈರ್ ಇಂಜಿನ್ ಬಂದು ಒಣಗ್ತಿದ್ದೀನ ಕರೆಂಟ್ ಈಗ ಇದಾಗಿದ್ದು ಕರೆಂಟ್ ವೈರ್ ಸ್ಟಾರ್ಟ್ ಆಗಿ ಬೆಂಕಿ ಹತ್ಕೊಂಡಿದ್ದೀಗ. ಇದ್ರು ದುಡ್ದು ಕೂಲಿ ಕುಂಬಳಗೆ ಇರೋದು 10 ಗುಂಟ 5 ಗುಂಟಗೂ ನಮ್ ಹಿಂಗ ಆಗ್ಬಿಟ್ರೆ ಹೆಂಗ್ ಜೀವನ ಮಾಡಕ್ಕದ್ದ ಸ ನಾವು ಏನಾರ ಮಾಡಕ್ಕದ್ದ ಸ ನಾವು ಶಕ್ತಿ ಫಲ ಇದ್ದದ ಸ ಜೇಬೇರು ನಮ್ಮ ಬಂದು ನೋಡಿ ಸ್ವಲ್ಪ ಹೋಯ್ತದು ಐತ ಅದು ಹತ್ಕತ್ತು ಅದಾನು ಹೋಯ್ತದು ಇನ್ನೇನ ಕೆಡ್ಸೋದು ಇನ್ನು ಫೈರ್ ಇಂಜಿನ್ ಬಂದ್ರೆ ಬಂದಾಗ ಫೈರ್ ಇಂಜಿನ್ ಬಂದು ಒಣಗ್ತಿದ್ದೀನ ಕರೆಂಟ್ ಈಗ ಇದಾಗಿದ್ದು ಕರೆಂಟ್ ವೈರ್ ಸ್ಟಾರ್ಟ್ ಆಗಿ ಬೆಂಕಿ ಹತ್ಕೊಂಡಿದ್ದೀಗ. ಇದ್ರು ದುಡ್ದು ಕೂಲಿ ಕುಂಬಳಗೆ ಇರೋದು 10 ಗುಂಟ 5 ಗುಂಟಗೂ ನಮ್ ಹಿಂಗ ಆಗ್ಬಿಟ್ರೆ ಹೆಂಗ್ ಜೀವನ ಮಾಡಕ್ಕದ್ದ ಸ ನಾವು ಏನಾರ ಮಾಡಕ್ಕದ್ದ ಸ ನಾವು ಶಕ್ತಿ ಫಲ ಇದ್ದದ ಸ ಜೇಬೇರು ನಮ್ಮ ಬಂದು ನೋಡಿ ಸ್ವಲ್ಪ ಹೋಯ್ತದು ಐತ ಅದು ಹತ್ಕತ್ತು ಅದಾನು ಹೋಯ್ತದು ಇನ್ನೇನ ಕೆಡ್ಸೋದು ಇನ್ನು ಫೈರ್ ಇಂಜಿನ್ ಬಂದ್ರೆ ಬಂದಾಗ ಫೈರ್ ಇಂಜಿನ್ ಬಂದು ಒಣಗ್ತಿದ್ದೀನ